ಹಲೋ ಸ್ನೇಹಿತರೆ, ಜನತಾ ಜೆಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿನ್ನೆಯ ಒಂದು ವಿಡಿಯೋದ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಏನೇ ಇರ್ಲಿ, ಈ ಒಂದು ರಾಜಕೀಯ ಏನು ಚದುರಂಗದಾಟ ಏನಿದೆ, ಈ ಒಂದು ಚದುರಂಗದಾಟದಲ್ಲಿ ಬಲಿ ಆಗ್ತಾ ಇರೋದು ನಮ್ಮ ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಅದರ ಒಂದು ಮುಂದುವರಿದ ಭಾಗ ಆಗಿರುತ್ತೆ. ನಿನ್ನೆ ಒಂದು ಘಟನೆ ನಡೆದಿದ್ದು. ಆ ಘಟನೆಯನ್ನ ನಾನು ಯಾಕಪ್ಪ ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಕನಿಷ್ಠ 5-6 ತಿಂಗಳಾಯ್ತು ಸೌಜನ್ಯ ವಿಚಾರದಲ್ಲಿ ವೇದಿಕೆಗಳಲ್ಲಿ ಹೋರಾಟ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಗಳಿಗೆ ಬಿಜೆಪಿ ನಾಯಕರಿಂದ ಅಥವಾ ಬಿಜೆಪಿ ನಾಯಕರು ಅಂತ ಗುರುತಿಸಿಕೊಂಡವರಿಂದ ಯಾವುದೇ ರೀತಿಯ ಬೆಂಬಲ ಸಿಗದೇ ಇರುವುದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬಿಜೆಪಿ ನಾಯಕರನ್ನೇ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಇರುವಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತಹ ಒಂದು ನೀತಿ ನಿಯಮಗಳೇನಿದೆ, ಇದು ಎಲ್ಲವೂ ಈ ಒಂದು ಕರಾವಳಿಯ ನಾಯಕರಿಗೆ ಅನ್ವಯಿಸಲ್ವಾ ಎನ್ನುವಂತಹ ಒಂದು ಕ್ವಶನ್ ಆಗಿರುತ್ತೆ ಇಲ್ಲಿ ಇರುವಂತದ್ದು. ಸೊ ಏನೇ ಇರಲಿ, ಸೌಜನ್ಯ ವಿಚಾರವನ್ನೇ ನಾವಿಲ್ಲಿ ತಗೊಳ್ಳೋದಾದ್ರೂ, ಸೌಜನ್ಯ ವಿಚಾರ ನಡೆದು 12 ವರ್ಷಗಳಾಯ್ತು. ಈ ಒಂದು ವಿಚಾರದಲ್ಲಿ ಒಂದೇ ಒಂದು ಮಾತೆತ್ತಲಿಕ್ಕೆ ಈ ಒಂದು ಬಿಜೆಪಿ ನಾಯಕರು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ, ಯಾಕೆ ಬರಬಾರದು, ಅಥವಾ ಇವರು ಎಲ್ಲೆಲ್ಲ ಮಾತಾಡಿದ್ರು ಅನ್ನುವಂತಹ ಒಂದು ವಿಚಾರ ನಾವು ನೋಡ್ಕೊಂಡ್ರೆ ಸಾಕು. ಯಾಕೆ ಸೌಜನ್ಯ ವಿಚಾರದಲ್ಲಿ ಅವರು ಮಾತಾಡ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗುತ್ತೆ. ಏನೇ ಇರ್ಲಿ, ಇಲ್ಲಿ ಕೆಲವು ಸಣ್ಣ ಸಣ್ಣ ಒಂದು ಪ್ರಾಬ್ಲಮ್ಸ್ ಬಂದ್ರು ಹರಿಹಾಯ್ದು ಬರುವಂತಹ ಕೆಟ್ಟ ಕೆಟ್ಟ ನಾಲಿಗೆಗಳನ್ನ, ಕೆಟ್ಟ ಕೆಟ್ಟ ಪದಗಳನ್ನ ಬಳಸುವಂತಹ ನಾಯಕರುಗಳು ಸೌಜನ್ಯ ವಿಚಾರದಲ್ಲಿ ಒಂದೇ ಒಂದು ಮಾತಾಡದೇ ಇರೋದು ಇಲ್ಲಿ ನಮ್ಮ ಸಾಮಾನ್ಯ ಜನರ ಒಂದು ವಿವೇಚನೆಯನ್ನ ಕೆದಕುವಂತದ್ದು. ಯಾಕಂತಂದ್ರೆ ಅಲ್ಪಸಂಖ್ಯಾತರು ಇರ್ಬೋದು, ನಾವು ಏನ್ ಹೇಳ್ತೇವೆ ಮುಸಲ್ಮಾನರು ಅನ್ನುವಂತಹ ಆ ಒಂದು ವಿಚಾರ ಬಂದಾಗ ಈ ನಾಯಕರು ಮಾಡುವಂತಹ ಇವರ ನೀತಿ ನಿಯಮಗಳು ಅಥವಾ ಇವರ ಬಾಯಿಂದ ಬರುವಂತಹ ಏನು ಮಾತುಗಳೇನಿರುತ್ತೆ ಅವೆಲ್ಲವನ್ನ ಪರಿಶೋಧಿಸಿದ್ರೆ ಸಾಕು. ಸೌಜನ್ಯ ವಿಚಾರದಲ್ಲಿ ಇವರು ಮಾತಾಡಿಲ್ಲ ಅಂದ್ರೆ ಇವರಿಗೆ ಇಲ್ಲಿ ಬೇಕಾಗಿರೋದು ರಾಜಕೀಯದಲ್ಲಿ ಬೇಳೆ ಬೇಯಿಸೋಕೆ ಕೆಲವೊಂದು ತಂತ್ರಗಳು ಮಾತ್ರ. ಇದ್ಯಾವುದು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಯಾವುದೇ ನಾಯಕರುಗಳು ಇವತ್ತು ಬಿಜೆಪಿಯಲ್ಲಿ ಇಲ್ಲ. ಕರ್ನಾಟಕ ಬಿಜೆಪಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಏನೇ ಅನ್ಯ ಧರ್ಮೀಯರ ಕುರಿತಾದಂತಹ ಯಾವುದೇ ಒಂದು ವಿಚಾರಗಳು ಇಲ್ಲಿ ಬಂದ್ರು ಮಾತಾಡೋಕೆ ಇರುವಂತಹುದು ಇಂತಹುದೇ ನಾಯಕರು. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಹರೀಶ್ ಪೂಂಜಾ ಇರ್ಬೋದು, ಅಥವಾ ಇನ್ನು ಪ್ರಭಾಕರ್ ಭಟ್, ಕಲ್ಲಡ್ಕ ಪ್ರಭಾಕರ ಭಟ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ ನಿನ್ನೆ ಶ್ರೀರಂಗಪಟ್ಟಣ ನ್ಯಾಯಾಲಯದಿಂದ ಅಲ್ಪ ಅಂದ್ರೆ ಖಡಕ್ಕಾಗಿ ಕರಾರುವಕ್ಕಾದಂತಹ ಜಾಮೀನನ್ನ ಪಡ್ಕೊಂಡಿದ್ರು. ಯಾಕಂತಂದ್ರೆ ಅಲ್ಪಸಂಖ್ಯಾತ ಮಹಿಳೆಯರ ವಿಚಾರವಾಗಿ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ಈ ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನ ಎಲ್ಲಾ ನ್ಯಾಯಗಳು ಖುಲಾಸೆಗೊಳಿಸಿದ್ರು. ಶ್ರೀರಂಗಪಟ್ಟಣ ನ್ಯಾಯಾಲಯದಲ್ಲಿ ಬಾಲನ್ ಅವರ ವಕೀಲರಾದಂತಹ ಬಾಲನ್ ಅವರ ನೇತೃತ್ವದಲ್ಲಿ ನಡೆದಂತಹ ಆ ಒಂದು ಅಪೀಲ್ ನಲ್ಲಿ ಅವರು ಸಿಕ್ಕಾಕೊಂಡಿದ್ರು ಅಂತಾನೆ ಹೇಳ್ಬೋದು. ಕಲ್ಲಡ್ಕ ಪ್ರಭಾಕರ ಭಟ್ಟಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. 2 ಲಕ್ಷದಷ್ಟು ದಂಡ ವಿಧಿಸಿ, ಅಂದ್ರೆ ಆ ಒಂದು ಬಾಂಡ್ಗೆ 2 ಲಕ್ಷ ಆಗುತ್ತೆ. ಮಾತ್ರವಲ್ಲ, ಇನ್ನೊಂದು ಬಾರಿ ಯಾರೇ ಯಾವುದೇ ಧರ್ಮದ ವಿಚಾರವಾಗಿರ್ಲಿ ಏನೇ ಆಗಿರ್ಲಿ ವಿವಾದಾತ್ಮಕ ಭಾಷಣ ಮಾಡಿದ್ರೆ ಶ್ರೀರಂಗಪಟ್ಟಣದ ಆ ಒಂದು ಜಾಮೀನು ರದ್ದಾಗುತ್ತೆ. ಮಾತ್ರವಲ್ಲ, ನಂತರ ಜೈಲೇ ಗತಿ ಅನ್ನುವಂತಹ ಒಂದು ಖಡಕ್ ವಾರ್ನಿಂಗ್ ಅನ್ನು ಸಹ ಶ್ರೀರಂಗಪಟ್ಟಣ ನ್ಯಾಯಾಲಯ ನಿನ್ನೆ ನೀಡಿದೆ. ಯಾಕೆ ಇಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇಷ್ಟೊಂದು ವೇದಿಕೆಗಳಲ್ಲಿ ಹೋರಾಟಗಳು ನಡೀತಾ ಇದೆ, ಆದ್ರೂ ಸೌಜನ್ಯ ವಿಚಾರವಾಗಿ ಒಂದೇ ಒಂದು ಮಾತಾಡಕ್ಕೆ ಬರದಂತಹ ಈ ಪ್ರಭಾಕರ ಭಟ್ ಅನ್ಯ ಧರ್ಮೀಯರ ವಿಚಾರದಲ್ಲಿ ಯಾಕೆ ಮುಂದೆ ಬರ್ತಾರೆ ಎನ್ನುವುದೇ ನಾವುಗಳು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಸೌಜನ್ಯ, ವೇದವಲ್ಲಿ ಇವರು ಯಾರು ಹೆಣ್ಮಕ್ಕಳಲ್ವಾ? ಇವರು ಸ್ವಧರ್ಮದಲ್ಲಿ ನಡೆದಂತಹ ಇಂತಹ ಒಂದು ಅನ್ಯಾಯ, ಅನಾಚಾರ, ಅತ್ಯಾಚಾರ, ಕೊಲೆಗಳಿಗೆ ಸ್ಪಂದಿಸಿದಂತಹ ಈ ಒಂದು ನಾಯಕರುಗಳು ಯಾಕೆ ಈ ಒಂದು ಅನ್ಯ ಕೋಮಿನ ಆ ಒಂದು ಅನ್ಯ ಧರ್ಮದ ಅಥವಾ ಇನ್ನಿತರ ಧರ್ಮದ ವಿಚಾರಗಳು ಬಂದ್ರೆ ಮಾತ್ರ ಇವರು ಬಾಯಿ ತೆರಿತಾ ಇರೋದು ಅನ್ನುವುದೇ ಎಲ್ರಿಗೂ ಗೊತ್ತಾಗಬೇಕಾದಂತಹ ಒಂದು ವಿಚಾರ. ಇದ್ಯಾವುದು ಜನಸಾಮಾನ್ಯರ ತಲೆಗೆ ಹೋಗಲ್ಲ. ಯಾಕಂತಂದ್ರೆ ಅವರು ಧರ್ಮ 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 ಅಂತ ಮಾತ್ರ ಮಾತಾಡ್ತಾ ಇದ್ದಾರೆ. ಆದ್ರೆ ನಾವು ಈ ಧರ್ಮ ಅಂತ ಬೇಯಿಸ್ಕೊಳ್ತಾ ಇರುವಂತಹ ಕೆಲವೊಂದು ನಾಯಕರುಗಳನ್ನ ನಾವು ಇಲ್ಲಿ ಗಮನಿಸಲೇಬೇಕು. ರಾಜಕೀಯ ಅಂದ್ರೆ ಅಥವಾ ಈ ಒಂದು ಎಲೆಕ್ಷನ್ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಹೊರಗೆ ಬರುವಂತಹ ಬಿಲದಿಂದ ಹೊರಗೆ ಬರುವಂತಹ ನಾಯಕರುಗಳನ್ನು ನಾವು ನೋಟ್ ಮಾಡಿಡ್ಬೇಕು. ನಮ್ಮ ರಾಜ್ಯ, ನಮ್ಮ ದೇಶ ಸುಭಿಕ್ಷೆಯಿಂದ ಇರ್ಬೇಕಾದ್ರೆ ಇನ್ನೊಬ್ಬರನ್ನ ತೆಗಳಿಕೊಂಡು ಮುಂದೆ ಬಂದು ರಾಜಕಾರಣ ನಡೆಸುವಂತವನನ್ನಲ್ಲ. ಆದ್ರೆ ಆಡಳಿತದಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಎಲ್ಲಾ ಧರ್ಮವನ್ನು ಒಂದೇ ರೀತಿಯಲ್ಲಿ ನೋಡಿಕೊಂಡು ತನ್ನ ಊರಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯನ್ನೇ ನಾವು ಚುನಾಯಿತರನ್ನಾಗಿ ಮಾಡ್ಬೇಕು ಹೊರತು ಅವಶ್ಯಕ ಸಮಯದಲ್ಲಿ ಅಥವಾ ಅನಾವಶ್ಯಕವಾಗಿ ಇತರ ಧರ್ಮವನ್ನ ದೂಷಿಸಲ್ಪಟ್ಟು ಅಥವಾ ಅದರಿಂದ ಮೇಲೆ ಬರುವಂತಹ ನಾಯಕನನ್ನ ಖಂಡಿತವಾಗಿಯೂ ಆಯ್ಕೆ ಮಾಡಬೇಡಿ. ಯಾಕಂತಂದ್ರೆ ಅವರಿಂದಾಗಿ ಸ್ವಧರ್ಮಕ್ಕೂ ಪರಧರ್ಮಕ್ಕೂ ಯಾವ ಧರ್ಮಕ್ಕೂ ಉಪಕಾರ ಇಲ್ಲ ಅನ್ನೋದೇ ಈ ಒಂದು ಸೌಜನ್ಯ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಯಾರೆಲ್ಲ ಮಾತಾಡೋಕೆ ಬಂದಿದ್ದಾರೆ, ಬಿಜೆಪಿ ನಾಯಕರು ಇರ್ಬೋದು ಅಥವಾ ಇನ್ನಿತರ ನಾಯಕರು ಇರ್ಬೋದು, ಯಾರೇ ಇರಲಿ ಸೌಜನ್ಯ ಆ ಒಂದು ವಿಚಾರದಲ್ಲಿ ಮಾತೆತ್ತೋಕೆ ಬರ್ಲಿಲ್ಲ. ಯಾಕಂತಂದ್ರೆ ಅಪೋಸಿಟ್ ಸೈಡ್ ಅಲ್ಲಿ ಅಪರಾಧಿ ಸ್ಥಾನದಲ್ಲಿ ಇರೋದು ಗಣ್ಯ ವ್ಯಕ್ತಿಗಳಂತ ಈ ಊರಲ್ಲಿ ಡಂಗುರ ಸಾರಿಕೊಂಡಿರುವಂತಹ ವ್ಯಕ್ತಿಗಳು ಮುಂದ್ಗಡೆ ಇರೋ ಕಾರಣದಿಂದ ಇವರು ಯಾರು ಮಾತಾಡ್ತಾ ಇಲ್ಲ, ಮಾತಾಡೋಕೆ ಇವರ ನಾಲಿಗೆಗಳು ಚಲಿಸ್ತಾನೆ ಇಲ್ಲ. ಸೊ ಈ ಕಾರಣದಿಂದ ಜನಸಾಮಾನ್ಯರು ಎಲ್ಲಿದ್ದಾರೆ, ಜನಸಾಮಾನ್ಯರನ್ನ ಹುಡುಕಿ
ಅಲ್ಲಿ ಒಂದು ಕ್ಷೋಭೆಯನ್ನು ನಿರ್ವಹಿಸುವಂತಹ ಒಂದು ಪ್ರಯತ್ನವನ್ನ ಇಂತಹ ನಾಯಕರುಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು, ಯಾವ ನಾಯಕರಿಂದ ದೂರ ಇರಬೇಕು, ಯಾವ ನಾಯಕರನ್ನ ಹತ್ರ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಯಾಕಂತಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಅಂತ ಬಡ್ಕೊಡ್ತಾ ಇರುವಂತಹ ನಾಯಕರಿಂದ ಈ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲರನ್ನ ಒಂದೇ ರೀತಿಯಲ್ಲಿ ಸುಭೀಕ್ಷೆಯಿಂದ ಕೊಂಡೋಗ್ತಾ ಇರುವಂತಹ ನಾಯಕರನ್ನೇ ಆಯ್ಕೆ ಮಾಡ್ಕೋಬೇಕು. ಯಾಕಂತಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರ ವಿಚಾರವಾಗಿ ಬಂದ್ರೆ, ಯುಟಿ ಖಾದರ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಅವರನ್ನ ಏನೋ ಇವಾಗ ಎದುರುಗಡೆ ಸಿಕ್ಕಿದ್ರೆ ತುಂಡು ತುಂಡಾಗಿ ಮಾಡ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಒಂದು ಮದುವೆ ಮನೆಯಲ್ಲಿ ಎದುರು ಬದುರು ನಿಂತ್ಕೊಂಡು ಊಟ ಮಾಡಿದಂತಹ ಒಂದು ವಿಡಿಯೋ, ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜನಸಾಮಾನ್ಯರಾದ ನಾವು ನೀವುಗಳು ಅರ್ಥ ಮಾಡ್ಕೋಬೇಕು, ಇವರ ನಡುವೆಯಲ್ಲಿ ಯಾವುದೇ ವೈಷಮ್ಯಗಳಿಲ್ಲ. ಆದ್ರೆ ನಮ್ಮಂತಹ ಸಾಮಾನ್ಯ ಜನರ ಮುಂದುಗಡೆ ವೈಷಮ್ಯವನ್ನ, ದ್ವೇಷವನ್ನ ಹರಡೋಕೆ ಇಂತಹ ವ್ಯಕ್ತಿಗಳು ಪೇಯ್ಡ್ ಭಾಷಣಕಾರರಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಇವರು ಮಾಡೋ ಪ್ರತಿಯೊಂದು ಭಾಷಣಕ್ಕೂ ಲಕ್ಷ ಲಕ್ಷ ಹಣವನ್ನ ಗಳಿಸ್ಕೋತಾರೆ. ಆದ್ರೆ ಸೌಜನ್ಯ ವಿಚಾರವಾಗಿ ಮಾತಾಡಿದ್ರೆ ಏನು ಸಿಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಚಾರದಲ್ಲಿ ಮಾತಾಡಕ್ಕೆ ಯಾರು ಬರಲ್ಲ, ಯಾವ ನಾಯಕರುಗಳು ಬರಲ್ಲ. ಆದ್ರೆ ನಾವು ಮಾಡ್ಬೇಕಾದ ಆಗಿರೋದೇನು, ಮುಂದಿನ ಚುನಾವಣೆಯನ್ನ ನಾವು ನೋಡ್ಕೋಬೇಕು. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಸೌಜನ್ಯ ಪರ ಹೋರಾಟದಲ್ಲಿ ಯಾರು ಬೆಂಬಲ ನೀಡ್ತಾರೋ ಅವರಿಗೆ ಮಾತ್ರ ಚುನಾವಣೆಯನ್ನ ಎದುರಿಸೋಕು ಅಥವಾ ಅವರಿಗೆ ಮತ ಹಾಕುವಂತಹ ವ್ಯವಸ್ಥೆಯನ್ನ ಮಾಡ್ಬೇಕು. ಯಾಕಂತಂದ್ರೆ ಈ ಒಂದು ಪ್ರಕರಣವು ಮುಂದೆ ಸಾಗ್ಲಿಲ್ಲ ಅಂದ್ರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ರೀತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ಶಾಸಕರು ಅಥವಾ ಸಂಸದರು ಉದ್ಭವಿಸ್ತಾರೋ ಆವಾಗಲೇ ಇಂತಹ ಒಂದು ಪ್ರಕರಣ ಇತ್ಯರ್ಥವಾಗಕ್ಕೆ ಸಾಧ್ಯ. ಅದಲ್ಲ ಅಂದ್ರೆ ಮುಂದೆಯೂ ಇದೇ ರೀತಿ ಧರ್ಮಾಧಿಕಾರಿಗಳ ಹೆಸರಿನಲ್ಲಿ ನಾಯಕರು ಮಾತನಾಡದೆ ಇದೇ ರೀತಿ ಬೀದಿ ಹೋರಾಟಗಳನ್ನ ಮಾಡ್ಕೊಂಡೇ ಕುಳಿತುಕೋಬೇಕಾಗ್ಬಹುದು. ಸೊ ಏನೇ ಇರ್ಲಿ, ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಾದ ನಾವು ಎಚ್ಚೆತ್ಕೋಬೇಕು. ಯಾರನ್ನ ಯಾವಾಗ ಹತ್ರ ಸೇರಿಸಬೇಕು ಆವಾಗ್ಲೇ ಹತ್ರ ಸೇರಿಸ್ಕೋಬೇಕು. ಇಲ್ಲ ಅಂದ್ರೆ ಅಲ್ಪ ಅಂತರನೇ ಕಾಯ್ಕೋಬೇಕು. ನಾಯಕರಾಗಿದ್ರು, ಕಾರ್ಯಕರ್ತರಾಗಿದ್ರು ನಮ್ಮ ಸ್ಥಿಮಿತವನ್ನ ಕಳೆದುಕೊಳ್ಬಾರ್ದು. ನಮ್ಮ ಮುಂದುಗಡೆ ಇರುವಂತಹ ವ್ಯಕ್ತಿ ಅನ್ಯ ಧರ್ಮದವನಾಗಿರ್ಬೋದು ಅಥವಾ ಸ್ವಧರ್ಮದವನೇ ಆಗಿರ್ಬೋದು. ಆದ್ರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನುವಂತಹ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿದ್ರೆ ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ದೇಶ ಉತ್ತಮವಾಗಿರ್ಬೋದು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ